ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತ ದಿಟ್ಟ ಪ್ರತಿಕ್ರಿಯೆಯನ್ನ ನೀಡಿದೆ. ಪಾಕಿಸ್ತಾನದೊಳಗೆ ಭಯೋತ್ಪಾದಕರ 9 ನೆಲೆಗಳ ಮೇಲೆ ದಾಳಿ ನಡೆದಿದೆ. ಈ ದಾಳಿಯಲ್ಲಿ ಪಾಕಿಸ್ತಾನದ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿಲ್ಲ ಅಂತ ಭಾರತ ಸ್ಪಷ್ಟಪಡಿಸಿದೆ. ಪ್ರತಿಕ್ರಿಯೆ ನೀಡಿರುವಂತಹ ಕಾಂಗ್ರೆಸ್ ಸೇನೆಯ ಜೊತೆಗಿರೋದಾಗಿ ಹೇಳಿದೆ. ಪಾಕಿಸ್ತಾನದಲ್ಲಿ ಉಗ್ರ ನೆಲೆಗಳ ಮೇಲೆ ಭಾರತೀಯ ಸಶಸ್ತ್ರ ಪಡೆಗಳಿಂದ ದಿಟ್ಟ ದಾಳಿ ನಡೆದಿದೆ. ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅಂತ ಭಾರತ ಬುಧವಾರ ಮುಂಜಾನೆ ಹೇಳಿದೆ. ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನ ಮತ್ತೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಅಂದ್ರೆ POK ಕಾರ್ಯನಿರ್ವಹಿಸ್ತಾ ಇರುವಂತಹ ಭಯೋತ್ಪಾದಕ ನೆಲೆಗಳ ಮೇಲೆ ವೈಮಾನಿಕ ಕಾರ್ಯಾಚರಣೆಯನ್ನ ನಡೆಸಿವೆ. ಆಪರೇಷನ್ ಸಿಂಧೂರ್ ಅಂತ ಹೆಸರಿಸಲಾದಂತಹ ಈ ಕಾರ್ಯಾಚರಣೆಯನ್ನ ಮೇ 7ರ ಮುಂಜಾನೆ ನಡೆಸಲಾಗಿದ್ದು, ಉಗ್ರರ ತರಬೇತಿ ಶಿಬಿರಗಳು ಮತ್ತೆ ಮೂಲ ಸೌಕರ್ಯಗಳನ್ನ ಗುರಿಯಾಗಿಸಲಾಗಿದೆ ಅಂತ ಭಾರತದ ರಕ್ಷಣಾ ಸಚಿವಾಲಯ ಅಧಿಕೃತವಾಗಿ ತಿಳಿಸಿದೆ. ಈ ಕಾರ್ಯಾಚರಣೆಯ ನಂತರ ಭಾರತೀಯ ಸೇನೆಯು ಸಾಮಾಜಿಕ ಮಾಧ್ಯಮ ವೇದಿಕೆಯಾದ X ನಲ್ಲಿ ನ್ಯಾಯ ದೊರಕಿತು, ಜೈ ಹಿಂದ್ ಅಂತ ಘೋಷಿಸಿದೆ. ಇದ್ರ ಬೆನ್ನಲ್ಲೇನೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಭಾರತ್ ಮಾತಾ ಕಿ ಜೈ ಅಂತ X ನಲ್ಲಿ ಬರೆದು ದೇಶದ ಸಶಸ್ತ್ರ ಪಡೆಗಳಿಗೆ ತಮ್ಮ ಬೆಂಬಲವನ್ನ ಸೂಚಿಸಿದ್ದಾರೆ. ಪತ್ರಿಕಾ ಮಾಹಿತಿ ಬ್ಯೂರೋ ಅಂದ್ರೆ PIB ಬಿಡುಗಡೆ ಮಾಡಿದಂತಹ ಪ್ರಕಟಣೆಯ ಪ್ರಕಾರ ಭಾರತೀಯ ಸೇನೆಯು ಪಾಕಿಸ್ತಾನದ 9 ನಿರ್ದಿಷ್ಟ ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಯಶಸ್ವಿ ದಾಳಿಗಳನ್ನ ನಡೆಸಿದೆ. ಏಪ್ರಿಲ್ 27ರಂದು ಪಹಲ್ಗಾಮ್ನಲ್ಲಿ ನಡೆದಂತಹ ಭೀಕರ ದಾಳಿಯಲ್ಲಿ 26 ಅಮಾಯಕ ನಾಗರಿಕರು, ಬಹುತೇಕ ಪ್ರವಾಸಿಗರು ಹತರಾಗಿದ್ರು. ಈ ದಾಳಿಯ ಹೊಣೆಯನ್ನ ಪಾಕಿಸ್ತಾನ ಮೂಲದ ಲಷ್ಕರ್ ಎ ತೊಯ್ಬಾ ಅಂದ್ರೆ LET ಸಂಘಟನೆ ಹೊತ್ಕೊಂಡಿತ್ತು. ಆದ್ರೆ ಅದರ ನಂತರ ಅದು ಹಿಂದೆ ಸರಿದಿತ್ತು. ಇದಕ್ಕೆ ಪ್ರತಿಕಾರವಾಗಿ ಭಾರತ ನಡೆಸಿದಂತಹ ಕ್ಷಿಪಣಿ ದಾಳಿಯಲ್ಲಿ 80ಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾಗಿದ್ದಾರೆ ಅಂತ ಸೇನಾ ಮೂಲಗಳು ಉಲ್ಲೇಖಿಸಿ ಇಂಡಿಯಾ ಟುಡೇ ವರದಿ ಮಾಡಿದೆ. ಭಾರತದ ಈ ಕ್ರಮವನ್ನ ಪಾಕಿಸ್ತಾನ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯವು ಬಿಡುಗಡೆ ಮಾಡಿದಂತಹ ಹೇಳಿಕೆಯಲ್ಲಿ ಭಾರತೀಯ ವಾಯುಪಡೆಯು ಅಂತಾರಾಷ್ಟ್ರೀಯ ಗಡಿಯುದ್ದಕ್ಕೂ ಮುರಿಡ್ಕೆ ಮತ್ತೆ ಬಹವಲ್ಪುರದಲ್ಲಿ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದ ಕೋಟ್ಲಿ ಮತ್ತೆ ಮುಜಫರಾಬಾದ್ನಲ್ಲಿ ನಿಯಂತ್ರಣ ರೇಖೆಯುದ್ದಕ್ಕೂ ಶಸ್ತ್ರಾಸ್ತ್ರಗಳನ್ನ ಬಳಸಿ ದಾಳಿ ನಡೆಸಿದೆ ಅಂತ ಆರೋಪ ಮಾಡಿದೆ. ಈ ದಾಳಿಗಳಿಂದ ಸಾವು ನೋವುಗಳು ಸಂಭವಿಸಿದೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದ್ದು, ತಾನು ಆಯ್ಕೆ ಮಾಡಿದ ಸಮಯ ಮತ್ತೆ ಸ್ಥಳದಲ್ಲಿ ದಾಳಿಗೆ ಸೂಕ್ತವಾಗಿ ಪ್ರತಿಕ್ರಿಯೆಯನ್ನ ನೀಡಲಿದೆ ಅಂತ ಹೇಳಿದೆ. ಇದಲ್ಲದೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಭಾರತ ಪಾಕಿಸ್ತಾನದೊಳಗೆ 5 ಸ್ಥಳಗಳ ಮೇಲೆ ದಾಳಿಯನ್ನ ನಡೆಸಿದೆ ಅಂತ ಆರೋಪ ಮಾಡಿದ್ದಾರೆ. ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯವು ಭಾರತದ ದಾಳಿಯನ್ನ ಪ್ರಚೋದನಕಾರಿ ಮತ್ತೆ ಸ್ಪಷ್ಟವಾದಂತಹ ಯುದ್ಧ ಕೃತ್ಯ ಅಂತ ಬಣ್ಣಿಸಿದೆ. ಅಂದ್ರೆ ಒಟ್ಟಾರೆಯಾಗಿ ಪಾಕಿಸ್ತಾನದಲ್ಲಿ 6 ಸ್ಥಳಗಳಲ್ಲಿ 24 ಕಡೆಗಳಲ್ಲಿ ದಾಳಿ ನಡೆದಿದೆ. ಈ 24 ದಾಳಿಗಳಲ್ಲಿ 8 ಪಾಕಿಸ್ತಾನಿಗಳು ಬಲಿಯಾಗಿದ್ದಾರೆ ಮತ್ತೆ 35 ಮಂದಿ ಗಾಯಗೊಂಡಿದ್ದಾರೆ ಮತ್ತೆ 2 ಕಾಣೆಯಾಗಿದ್ದಾರೆ ಅಂತ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಹೇಳಿದ್ದಾರೆ. ಭಾರತದ ವಾಯು ದಾಳಿಯಲ್ಲಿ ತನ್ನ ಯಾವುದೇ ವಿಮಾನಗಳು ನಾಶವಾಗಿಲ್ಲ ಅಂತ ಪಾಕಿಸ್ತಾನ ಹೇಳಿದೆ. ಬುಧವಾರ ಭಾರತದ ಜಮ್ಮು ಮತ್ತೆ ಕಾಶ್ಮೀರ ಪ್ರದೇಶದಲ್ಲಿ 3 ಯುದ್ಧ ವಿಮಾನಗಳು ಪತನಗೊಂಡಿವೆ ಅಂತ 4 ಸ್ಥಳೀಯ ಸರ್ಕಾರಿ ಮೂಲಗಳು ರೈಟರ್ಸ್ಗೆ ತಿಳಿಸಿವೆ. 5 ಭಾರತೀಯ ವಿಮಾನಗಳನ್ನ ಹೊಡೆದುರುಳಿಸಲಾಗಿದೆ ಅಂತ ಪಾಕಿಸ್ತಾನದ ಮಿಲಿಟರಿ ವಕ್ತಾರರು ರೈಟರ್ಸ್ಗೆ ತಿಳಿಸಿದ್ದಾರೆ. ಈ ವಾದವನ್ನ ಭಾರತ ಖಚಿತಪಡಿಸಿಲ್ಲ. 3 ರಫೇಲ್ ಜೆಟ್ಗಳು, 1 ಸುಖೋಯ್ Su-30 ಮತ್ತೆ 1 MiG-29 ಸೇರಿದಂತೆ 5 ಭಾರತೀಯ ವಿಮಾನಗಳನ್ನ ಹೊಡೆದುರುಳಿಸಿರೋದಾಗಿ ಪಾಕಿಸ್ತಾನ ಮಿಲಿಟರಿ ಹೇಳಿಕೊಂಡಿದೆ. ಭಾರತದ ರಕ್ಷಣಾ ಸಚಿವಾಲಯ ಈ ಕಾರ್ಯಾಚರಣೆಯ ಕುರಿತು ಸ್ಪಷ್ಟನೆಯನ್ನ ನೀಡಿದ್ದು, ಆಪರೇಷನ್ ಸಿಂಧೂರನ್ನ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಭಯೋತ್ಪಾದಕ ಮೂಲ ಸೌಕರ್ಯಗಳನ್ನ ಗುರಿಯಾಗಿಸೋದಕ್ಕೆ ನಡೆಸಲಾಯಿತು ಅಂತ ತಿಳಿಸಿದೆ. ಹಾಗೆ ಈ ಕಾರ್ಯಾಚರಣೆಯಲ್ಲಿ ಯಾವುದೇ ಪಾಕಿಸ್ತಾನಿ ಮಿಲಿಟರಿ ನೆಲೆಗಳನ್ನ ಗುರಿಯಾಗಿಸಿಲ್ಲ ಅಂತ ಸಚಿವಾಲಯ ಸ್ಪಷ್ಟಪಡಿಸಿದೆ. ಹಾಗೆ ದಾಳಿಗಳು ನಿರ್ದಿಷ್ಟವಾಗಿ ಉಗ್ರರ ಶಿಬಿರಗಳು ಮತ್ತೆ ಭಯೋತ್ಪಾದನೆಗೆ ಸಂಬಂಧಪಟ್ಟಂತಹ ಮೂಲ ಸೌಕರ್ಯಗಳ ಮೇಲೆ ಕೇಂದ್ರೀಕೃತವಾಗಿದ್ವು ಅಂತ ಅದು ಒತ್ತಿ ಹೇಳಿದೆ. ಹಾಗೆ ಈ ಕಾರ್ಯಾಚರಣೆಯ ನಂತರ ಪಾಕಿಸ್ತಾನದ ಸೇನೆಯು ಪೂಂಚ್ ಮತ್ತೆ ರಜೌರಿ ವಲಯಗಳಲ್ಲಿನ ನಿಯಂತ್ರಣ ರೇಖೆಯ ಅಂದ್ರೆ LOC ಉದ್ದಕ್ಕೂ ಇರುವಂತಹ ಮುಂಚೂಣಿ ಗ್ರಾಮಗಳ ಮೇಲೆ ಭಾರಿ ಶೆಲ್ ದಾಳಿಯನ್ನು ನಡೆಸಿದೆ. ಪೂಂಚ್ನ ಕೃಷ್ಣ ಘಾಟಿ, ಶಹಪುರ್ ಮತ್ತೆ ಮಂಕೋಟಿ ಹಾಗೆ ರಜೌರಿ ಜಿಲ್ಲೆಯ ಲಾಮ್ ಹಾಗೆ ಮಂಜಾಕೋಟ್ ಮತ್ತೆ ಗಂಭೀರ್ ಬ್ರಾಹ್ಮಣ ಪ್ರದೇಶಗಳಲ್ಲಿ ಶೆಲ್ ದಾಳಿ ವರದಿಯಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ವಾಣಿಜ್ಯ ವಿಮಾನಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ನಂತರ ಜಮ್ಮು ಮತ್ತೆ ಕಾಶ್ಮೀರದ ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕಿಸ್ತಾನ ನಡೆಸಿದಂತಹ ಗುಂಡಿನ ದಾಳಿ ಮತ್ತೆ ಶೆಲ್ ದಾಳಿಯಲ್ಲಿ 3 ನಾಗರಿಕರು ಸಾವನ್ನಪ್ಪಿದ್ದಾರೆ ಮತ್ತೆ ಕನಿಷ್ಠ 7 ಜನರು ಗಾಯಗೊಂಡಿದ್ದಾರೆ. ಪೂಂಚ್, ಕುಪ್ವಾರ ಮತ್ತೆ ಬಾರಾಮುಲ್ಲಾ ಜಿಲ್ಲೆಗಳಲ್ಲಿ ಪಾಕಿಸ್ತಾನದ ಮಾರ್ಟರ್ ಶೆಲ್ ದಾಳಿಯಿಂದ ಮನೆಗಳು ಮತ್ತೆ ಅಂಗಡಿಗಳು ಹಾನಿಗೊಳಗಾಗಿವೆ. ಈ ಹಿನ್ನೆಲೆಯಲ್ಲಿ ಶ್ರೀನಗರ ವಿಮಾನ ನಿಲ್ದಾಣವನ್ನು ಮುಚ್ಚಲಾಗಿದೆ ಮತ್ತೆ ಗಡಿ ಅಥವಾ ನಿಯಂತ್ರಣ ರೇಖೆಯ ಸಮೀಪ ಇರುವಂತಹ ಜಿಲ್ಲೆಗಳಲ್ಲಿನ ಎಲ್ಲಾ ಶಾಲೆಗಳು ಮತ್ತೆ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ.
ಬುಧವಾರ ನಡೀಬೇಕಾಗಿದ್ದಂಥ ಎಲ್ಲಾ ಪರೀಕ್ಷೆಗಳನ್ನ ಕಾಶ್ಮೀರ ವಿಶ್ವವಿದ್ಯಾಲಯ ಮುಂದೂಡಿದೆ. ಇದಕ್ಕೂ ಮುನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಅಂದ್ರೆ UNSC ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಉದ್ವಿಗ್ನತೆಯ ಕುರಿತು ಸಮಾಲೋಚನೆಗಳನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ ಉದ್ವಿಗ್ನತೆಯನ್ನ ಕಡಿಮೆಗೊಳಿಸೋದಕ್ಕೆ ಮತ್ತು ಮಾತುಕತೆಯನ್ನ ನಡೆಸೋದಕ್ಕೆ ಕರೆಯನ್ನ ನೀಡಲಾಗಿತ್ತು. 15 ಸದಸ್ಯರ UNSC ಸಭೆಯ ನಂತರ ಯಾವುದೇ ಹೇಳಿಕೆಯನ್ನ ಬಿಡುಗಡೆ ಮಾಡಿರಲಿಲ್ಲ. ಪಾಕಿಸ್ತಾನ ಮತ್ತೆ POKಯಲ್ಲಿ ಭಯೋತ್ಪಾದನೆ ಎಲ್ಲಾ ಮೂಲಗಳನ್ನ ನಿರ್ಮೂಲನೆ ಮಾಡುವಂತಹ ಭಾರತದ ಬದ್ಧತೆಯಲ್ಲಿ ರಾಜಿ ಇರುಕೂಡುದು. ಏಪ್ರಿಲ್ 22ರ ರಾತ್ರಿಯಿಂದಾನೇ ಕಾಂಗ್ರೆಸ್ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಸರ್ಕಾರದ ಪ್ರತಿಕ್ರಿಯೆಗೆ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದೆ. ಕಾಂಗ್ರೆಸ್ ನಮ್ಮ ಸಶಸ್ತ್ರ ಪಡೆಗಳೊಂದಿಗೆ ದೃಢವಾಗಿ ನಿಂತಿದೆ ಅಂತ ಕಾಂಗ್ರೆಸ್ ಸಂವಹನ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬಹಲ್ವಾಪುರದಿಂದ ಕೋಟ್ಲಿವರೆಗಿನ ಸ್ಥಳಗಳನ್ನೇ ಆಪರೇಷನ್ ಸಿಂಧೂರ್ನಲ್ಲಿ ಯಾಕೆ ಗುರಿಯಾಗಿಸಲಾಯಿತು? ಕಾರ್ಯಾಚರಣೆಗಾಗಿ ಆಯ್ಕೆ ಮಾಡಲಾದಂತಹ 9 ಸ್ಥಳಗಳು ಭಾರತದ ವಿರುದ್ಧ ನಿರ್ದೇಶಿಸಲಾದಂತಹ ಪ್ರಮುಖ ಭಯೋತ್ಪಾದಕ ಸಂಚುಗಳಿಗೆ ಮತ್ತೆ ನುಸುಳುವಿಕೆಗೆ ಯತ್ನಗಳಿಗೆ ದೀರ್ಘಕಾಲದ ಸಂಬಂಧವನ್ನ ಹೊಂದಿದ್ವು. ಮೊದಲನೇದಾಗಿ ಬಹವಲ್ಪುರ್, ಜೈಷ್ ಎ ಮೊಹಮ್ಮದ್ನ ಮುಖ್ಯ ಕಚೇರಿ. ಪಾಕಿಸ್ತಾನದ ದಕ್ಷಿಣ ಪಂಜಾಬ್ನಲ್ಲಿರುವಂತಹ ಬಹವಲ್ಪುರವು ಪ್ರಮುಖ ಗುರಿಗಳಲ್ಲಿ ಒಂದಾಗಿತ್ತು. ಹಾಗೆ ಮಸೂದ್ ಅಜರ್ ನೇತೃತ್ವದ ಭಯೋತ್ಪಾದಕ ಸಂಘಟನೆಯಾದಂತಹ ಜೈಷ್ ಎ ಮೊಹಮ್ಮದ್ನ ಮುಖ್ಯ ಕಚೇರಿಯು ಈ ನಗರದಲ್ಲಿದೆ. ಈ ಗುಂಪು 2001ರ ಸಂಸತ್ ದಾಳಿ ಮತ್ತೆ 2019ರ ಪುಲ್ವಾಮಾ ಆತ್ಮಹತ್ಯೆ ಬಾಂಬ್ ದಾಳಿ ಸೇರಿದಂತೆ ಭಾರತದಲ್ಲಿ ಹಲವಾರು ಉನ್ನತ ಮಟ್ಟದ ದಾಳಿಗಳ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿದೆ ಅಥವಾ ಅವುಗಳಲ್ಲಿ ಭಾಗಿಯಾಗಿದೆ ಅಂತ ಶಂಕಿಸಲಾಗಿದೆ. ಇನ್ನು ಎರಡನೇದಾಗಿ ಮುರಿಡ್ಕೆ, ಲಷ್ಕರ್ ಎ ತೊಯ್ಬಾ ನೆಲೆ ಮತ್ತೆ ತರಬೇತಿ ಮೈದಾನ. ಲಾಹೋರ್ನಿಂದ ಸುಮಾರು 40 ಕಿಲೋಮೀಟರ್ ಉತ್ತರಕ್ಕೆ ಇರುವಂತಹ ಮುರಿಡ್ಕೆಯು ಲಷ್ಕರ್ ಎ ತೊಯ್ಬಾ ಮತ್ತೆ ಅದರ ದತ್ತಿ ವಿಭಾಗವಾದಂತಹ ಜಮಾತ್ ಉದ್ ದವಾ ಅವರ ದೀರ್ಘಕಾಲದ ಕೇಂದ್ರ ನಗರವಾಗಿದೆ. 200 ಎಕರೆಗಳಿಗಿಂತಾನು ಹೆಚ್ಚು ವಿಸ್ತಾರದಲ್ಲಿ ಹರಡಿರುವಂತಹ ಮುರಿಡ್ಕೆ ಭಯೋತ್ಪಾದಕ ಸೌಲಭ್ಯವು, ತರಬೇತಿ ಪ್ರದೇಶಗಳು ಹಾಗೆ ಸಿದ್ಧಾಂತ ಕೇಂದ್ರಗಳು ಮತ್ತೆ ಲಾಜಿಸ್ಟಿಕಲ್ ಬೆಂಬಲ ಮೂಲ ಸೌಕರ್ಯಗಳನ್ನು ಒಳಗೊಂಡಿದೆ. 2008ರ ಮುಂಬೈ ದಾಳಿ ಸೇರಿದಂತೆ ಹಲವಾರು ದಾಳಿಗಳನ್ನ LET ಯೋಜಿಸಿದೆ ಅಂತ ಭಾರತ ಆರೋಪ ಮಾಡಿದೆ. 26/1ರ ದಾಳಿಕೋರರು ಇಲ್ಲಿಯೇ ತರಬೇತಿ ಪಡೆದವರಾಗಿದ್ದಾರೆ. ಇನ್ನು ಮೂರನೇದಾಗಿ ಕೋಟ್ಲಿ, ಬಾಂಬರ್ ತರಬೇತಿ ಮತ್ತೆ ಭಯೋತ್ಪಾದಕ ದಾಳಿಗಾಗಿ ಉಡಾವಣಾ ನೆಲೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಕೋಟ್ಲಿಯನ್ನ ಆತ್ಮಹತ್ಯಾ ಬಾಂಬರ್ಗಳು ಮತ್ತೆ ಬಂಡುಕೋರರಿಗೆ ಪ್ರಮುಖ ತರಬೇತಿ ಮೈದಾನ ಅಂತ ಭಾರತವು ಪದೇ ಪದೇ ಗುರುತಿಸಿದೆ. ಮೂಲಗಳ ಪ್ರಕಾರ ಕೋಟ್ಲಿ ಸೌಲಭ್ಯವು ಯಾವುದೇ ಸಮಯದಲ್ಲಿ 50ಕ್ಕೂ ಹೆಚ್ಚು ತರಬೇತಿದಾರರನ್ನ ಯೋಜಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ನಾಲ್ಕನೇದಾಗಿ ಗುಲ್ಪರ್, ರಜೌರಿ ಮತ್ತೆ ಪೂಂಚ್ನಲ್ಲಿ ದಾಳಿಗಳಿಗೆ ಉಡಾವಣಾ ತಾಣ. ಗುಲ್ಪರನ್ನ 2023 ಮತ್ತೆ 24ರಲ್ಲಿ ಜಮ್ಮು ಮತ್ತೆ ಕಾಶ್ಮೀರದ ರಜೌರಿ ಮತ್ತೆ ಪೂಂಚ್ಗೆ ಕಾರ್ಯಾಚರಣೆಗಳನ್ನ ಪ್ರಾರಂಭಿಸೋದಕ್ಕೆ ಪದೇ ಪದೇ ಮುಂಚೂಣಿ ಉಡಾವಣಾ ತಾಣವಾಗಿ ಬಳಸಲಾಗಿದೆ ಅಂತ ನಂಬಲಾಗಿದೆ. ಮೂಲಗಳ ಪ್ರಕಾರ ಈ ಸ್ಥಳವನ್ನ ಭಾರತೀಯ ಭದ್ರತಾ ಬೆಂಗಾವಲು ವಾಹನಗಳು ಮತ್ತೆ ಆ ಪ್ರದೇಶಗಳಲ್ಲಿ ನಾಗರಿಕ ಗುರಿಗಳ ಮೇಲೆ ದಾಳಿ ನಡೆಸಿದಂತಹ ಭಯೋತ್ಪಾದಕರಿಗೆ ವೇದಿಕೆಯಾಗಿ ಬಳಸಲಾಗ್ತಾ ಇತ್ತು. ಇನ್ನು ಐದನೇದಾಗಿ ಸವಾಯಿ, ಕಾಶ್ಮೀರ ಕಣಿವೆಯ ದಾಳಿಗಳಿಗೆ ಸಂಬಂಧಪಟ್ಟಂತಹ LET ಶಿಬಿರ. ಸವಾಯಿ ಉತ್ತರ ಕಾಶ್ಮೀರದಲ್ಲಿ ನಿರ್ದಿಷ್ಟವಾಗಿ ಸೋನ್ಮಾರ್ಗ್, ಗುಲ್ಮಾರ್ಗ್ ಮತ್ತೆ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗಳಿಗೆ ಸಂಬಂಧವನ್ನು ಹೊಂದಿದೆ. ಆರನೇದಾಗಿ ಸರ್ಜಲ್ ಮತ್ತೆ ಬರ್ನಾಲಾ, ಒಳನುಗ್ಗುವ ಮಾರ್ಗಗಳು. ಅಂತಾರಾಷ್ಟ್ರೀಯ ಗಡಿ ಮತ್ತೆ ನಿಯಂತ್ರಣ ರೇಖೆಗೆ ಸಮೀಪದಲ್ಲಿರುವಂತಹ ಸರ್ಜಲ್ ಮತ್ತೆ ಬರ್ನಾಲಾ ಒಳನುಗ್ಗುವಿಕೆಯ ಗೇಟ್ ವೇ ಪಾಯಿಂಟ್ಗಳು ಅಂತ ಪರಿಗಣಿಸಲಾಗಿದೆ. ಇನ್ನು ಏಳನೇದಾಗಿ ಮೆಹಮೂನಾ, ಹಿಜ್ಬುಲ್ಲಾ ಮುಜಾಹಿದ್ದೀನ್ ಉಪಸ್ಥಿತಿ. ಸಿಯಾಲ್ಕೋಟ್ ಬಳಿ ಇರುವಂತಹ ಮೆಹಮೂನಾ ಶಿಬಿರವನ್ನ ಕಾಶ್ಮೀರದಲ್ಲಿ ಐತಿಹಾಸಿಕವಾಗಿ ಸಕ್ರಿಯವಾಗಿರುವಂತಹ ಭಯೋತ್ಪಾದಕ ಗುಂಪಾದಂತಹ ಹಿಜ್ಬುಲ್ಲಾ ಮುಜಾಹಿದ್ದೀನ್ ಬಳಸ್ತಾ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಈ ಗುಂಪು ಕ್ಷೀಣವಾಗಿದ್ರೂ ಕೂಡ ಭಾರತೀಯ ಅಧಿಕಾರಿಗಳು ಗಡಿಯಾಚೆಯಿಂದ, ವಿಶೇಷವಾಗಿ ಮೆಹಮೂನಾದಂತಹ ಪ್ರದೇಶಗಳಿಂದ ಸ್ಥಳೀಯ ಬೆಂಬಲ ಜಾಲಗಳು ಇನ್ನೂ ಹಾಗೆ ಉಳಿದಿರುವ ಕಾರಣದಿಂದ ತರಬೇತಿ ಮತ್ತೆ ನಿರ್ದೇಶನವನ್ನ ನೀಡಲಾಗ್ತಾ ಇದೆ ಅಂತ ಹೇಳಲಾಗುತ್ತೆ. ಬುಧವಾರ 1:44ಕ್ಕೆ ಭಾರತ ದೂರ ವ್ಯಾಪ್ತಿಯ ಸ್ಟ್ಯಾಂಡ್ ಅಪ್ ಶಸ್ತ್ರಾಸ್ತ್ರಗಳನ್ನ ಬಳಸಿ ನಿಖರ ದಾಳಿಗಳನ್ನ ಪ್ರಾರಂಭಿಸಿತು. ಈ ದಾಳಿಗಳನ್ನ ಸೇನೆ, ನೌಕಾಪಡೆ ಮತ್ತೆ ವಾಯುಸೇನೆ ಜಂಟಿಯಾಗಿ ಸಮನ್ವಯಗೊಳಿಸಿದ್ವು. 1971ರ ಯುದ್ಧದ ನಂತರ ನಡೆದಂತಹ ಮೊದಲ ತ್ರಿಸೇವಾ ಕಾರ್ಯಾಚರಣೆ ಇದಾಗಿದೆ. ಕಾರ್ಯಾಚರಣೆಯ ನಂತರ ಭಾರತವು ಪ್ರಮುಖ ಜಾಗತಿಕ ರಾಜಧಾನಿಗಳಿಗೆ ರಾಜತಾಂತ್ರಿಕ ಸಂಪರ್ಕವನ್ನ ಪ್ರಾರಂಭ ಮಾಡಿತು. ಮೂಲಗಳ ಪ್ರಕಾರ ಭಾರತದ ಹಿರಿಯ ಅಧಿಕಾರಿಗಳು ಅಮೆರಿಕ, ಬ್ರಿಟನ್, ರಷ್ಯಾ, ಸೌದಿ ಅರೇಬಿಯಾ ಮತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿವೆ. ಇನ್ನು ಗುರಿಯಾಗಿಸಲಾದಂತಹ 9 ಸ್ಥಳಗಳನ್ನ ನಾವು ಪಟ್ಟಿ ಮಾಡೋದಾದ್ರೆ ಮೊದಲನೇದಾಗಿ ಮರ್ಕಜ್ ಸುಭಾನಲ್ಲಾ, ಬಹವಲ್ಪುರ್, JEM. ಇನ್ನು ಎರಡನೇದಾಗಿ ಮರ್ಕಜ್ ತೈಬಾ ಮುರಿಡ್ಕೆ, LET. ಮೂರನೇದಾಗಿ ಸರ್ಜಲ್ ತೆಹರಾಕಲನ್, JEM. ನಾಲ್ಕನೇದು ಮೆಹಮೂನಾ ಜೋಯಾ, ಸಿಯಲ್ಕೋಟ್, HM. ಐದನೇದು ಮರ್ಕಜ್ ಅಹ್ಲೆ ಹದೀಸ್, ಬರ್ನಾಲಾ, LET. ಇನ್ನು ಆರನೇದು ಮರ್ಕಜ್ ಅಬ್ಬಾಸ್, ಕೋಟ್ಲಿ, JEM. ಇನ್ನು ಏಳನೇದು ಮಸ್ಕರ್ ರಾಹಿಲ್ ಶಾಹಿದ್, ಕೋಟ್ಲಿ, HM. ಇನ್ನು ಎಂಟನೇದಾಗಿ ಶವಾಯಿ ನಲ್ಲಾ ಕ್ಯಾಂಪ್, ಮುಜಫರಾಬಾದ್, LET. ಒಂಬತ್ತನೇದು ಸೈಯದ್ನಾ ಬಿಲಾಲ್ ಕ್ಯಾಂಪ್, ಮುಜಫರಾಬಾದ್, JEM. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ವಾರ್ತಾ ಭಾರತಿ.